ಸರ್ವೇ ಜನ ಸುಖಿನೋ ಭವಂತು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಇರುವ ಶ್ರೀ ಶೆಳೆದೇವ್ ದೇವಸ್ಥಾನ. ಇದು 600 ವರ್ಷಗಳ ಇತಿಹಾಸ ಹೊಂದಿರುವ ದೇವಸ್ಥಾನ. ಆಲದ ಮರದ ಕೆಳಗೆ ಸ್ಥಾಪಿತವಾಗಿರುವ ಪುಟ್ಟ ದೇವಾಲಯ. ಈ ದೇವಾಲಯವು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದಲೂ ಮಹತ್ವ ಹೊಂದಿದೆ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ತಮ್ಮ ಕಾಲದಲ್ಲಿ ಈ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದ್ದರೆಂದು ಹಿರಿಯರು ತಮ್ಮ ಮಾತಿನಲ್ಲಿ ತಿಳಿಸಿದ್ದಾರೆ. ಈ ದೇವಸ್ಥಾನವು ಯಲ್ಲಾಪುರ ಗ್ರಾಮದ ಗ್ರಾಮ ದೇವತೆಯರ ತವರು ಮನೆಯೆಂದೇ ಪ್ರತೀತಿಯಲ್ಲಿದೆ. ಇಲ್ಲಿ ನಿತ್ಯ ಪೂಜೆ ಹಾಗೂ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. 3 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ನಡೆಯುವ ಯಲ್ಲಾಪುರ ಗ್ರಾಮ ದೇವತೆಯರ ಜಾತ್ರೆಯ ಪೂಜಾ ವಿಧಿವಿಧಾನಗಳು ಆರಂಭವಾಗುವುದು ಇದೇ ಸ್ಥಳದಿಂದ. ಈ ದೇವಾಲಯದ ಹತ್ತಿರ ಇರುವ 5 ನಾಗರ ಮೂರ್ತಿಗಳು ಕಾಲಚಕ್ರದ ಪ್ರಭಾವದಿಂದ ಹಾನಿಗೊಳಗಾಗಿದ್ದವು. ಗ್ರಾಮದವರ ಸಹಕಾರದಿಂದ ಹಾಗೂ ಪಂಡಿತರ ಮಾರ್ಗದರ್ಶನದಿಂದ ಮೂರ್ತಿಗಳನ್ನು ಹೊಸದಾಗಿ ತಯಾರಿಸಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕೆಂದು ತೀರ್ಮಾನಿಸಲಾಯಿತು. ಗ್ರಾಮಸ್ಥರು ಮತ್ತು ಭಕ್ತರ ನೆರವಿನಿಂದ ಶಾಸ್ತ್ರೋಕ್ತವಾಗಿ ನಾಗದೇವರ ಪುನರ್ ಪ್ರತಿಷ್ಠಾಪನೆಗೆ ಮುಂದಾದರು. ಇದು ಕೇವಲ ಧಾರ್ಮಿಕ ಕಾರ್ಯವಲ್ಲ, ಇದು ನಮ್ಮ ಸಂಸ್ಕೃತಿಯ ಪುನರ್ಜನ್ಮ. ಬನ್ನಿ, ಈ ಪವಿತ್ರವಾದ ನಾಗರ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ನೋಡಿ ಕಣ್ತುಂಬಿಕೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗೋಣ. ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವಾಭ್ಯೋ ದೇವತಾಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ, ಶ್ರೀಮದ್ಭಗವದ್ಗೀತಾಚಾರ್ಯೇಭ್ಯೋ ನಮಃ. ಪ್ರಾರಂಭಕಾಲಸ್ತು ಮುಹೂರ್ತೋಸ್ತಿ ಭವಂತೋ ಶ್ರುವಂತೋ. ಅಡಿದ್ರೆ ಎಲ್ಲ ಶುರು ಮಾಡುವಂಥ ಸಮಯ ಭಾಳ ಒಳ್ಳೆಯದು ಅಂತ ಭಟ್ರೆಲ್ಲ ಹೇಳಿದ್ದಾರೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ದೇವತಾ ಪ್ರತಿಷ್ಠೆ ಸಂಬಂಧಪಟ್ಟಂಥ ಎಲ್ಲ ಸೇವೆಯನ್ನು ನಡೆಸುವಂಥದ್ದು ಸಂಕಲ್ಪ ಅಂತ ಹೇಳಿ ಪ್ರಧಾನ ಸಂಕಲ್ಪವನ್ನು ನೀವು ಮಾಡಬೇಕಾಗ್ತದೆ. ಕುಟುಂಬದ ಅಥವಾ ಸಮುದಾಯದ ಹಿರಿಯರಾಗಿ ಅಂದರೆ ಹೆಣ್ಣು ವರ್ಣನೆ ಕೊಟ್ಟರೆ ನಾವು ಮಾಡಬೇಕು. ಉಳಿದಂತೂ ನಾವು ಅದೆಲ್ಲ ತಿಳ್ಕೊಂಡಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ನೀವು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಹೇಗಿರಬೇಕು ಅಂತ ಹೇಳಿದ್ರೆ ಇಲ್ಲಿ ನಾಗ ಸಾನ್ನಿಧ್ಯ ಉಂಟು. ಅದು ನಾಗಾನಾಂ ಸಾನ್ನಿಧ್ಯ ಒಂದಲ್ಲ, 5 ನಾಗರ ಸಾನ್ನಿಧ್ಯ. ಅದು ವ್ಯವಸ್ಥಿತವಾದಂಥ ಪ್ರತಿಷ್ಠೆ ಇರಲಿಲ್ಲ. ಹಿಂದಿನ ಕಾಲದಿಂದ ಯಾರೋ ಭಕ್ತಿ ಶ್ರದ್ಧೆಯನ್ನು ಮಾಡಿದ್ದು, ಆ ಶಕ್ತಿ ಸರಿಯಾಗಿಲ್ಲ, ಆದರೆ ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ನಮಗೆ ಆಗಿಲ್ಲ. ಇವತ್ತೇನೋ ಭಗವಂತ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ ಆ ಪ್ರತಿಷ್ಠೆಯನ್ನು ಮಾಡುವಂಥದ್ದು. ಯಾಕಂದ್ರೆ ಒಂದು ಪ್ರತಿಷ್ಠೆಯನ್ನು ಮಾಡಿದ್ರೆ ಬಹಳ ದೊಡ್ಡ ದೊಡ್ಡ ಯಜ್ಞಯಾಗ ಮಾಡಿಬಿಟ್ಟ ಫಲಗಳನ್ನು ಪ್ರಾಪ್ತವಾಗಿ ಪುಣ್ಯ ಒಂದು ಸಂಚಯ ಆಗ್ತದೆ. ನಾವು ಜ್ಞಾನಾಜ್ಞಾನ ಪಾಪಗಳೆಲ್ಲ ಪರಿಮಾರ್ಜನೆ ಆಗ್ತವೆ. ಹಾಗಾಗಿ ಪ್ರತಿಷ್ಠೆ ಕೇವಲ ಒಂದು ಪ್ರತಿಷ್ಠೆ ಮಾಡಿದ್ದೇವೆ ಅಂದರೆ ದೇವರನ್ನು ಇಟ್ಟದಷ್ಟೇ ಅಲ್ಲ, ಅದರಿಂದ ನಮಗೆ ಕನ್ಯಾದಾನ, ಗ್ರಹದಾನ, ಗೋದಾನ, ಭೂದಾನ, ವಿದ್ಯಾದಾನ ಫಲಗಳು ಹೋಗ್ತವೆ. ಕನ್ಯಾದಾನ ಮಾಡಿದ್ರೆ ಒಳ್ಳೆ ಫಲವನ್ನು ಹೇಳ್ತಾನೆ, ಆಯ್ತಾ. ಹಾಗೆ ಭೂಮಿಯನ್ನು ದಾನ ಮಾಡಿದಂಥ ಫಲ, ಬಂಗಾರವನ್ನು ದಾನ ಮಾಡಿದಂಥ ಫಲ, ಮನೆಯನ್ನು ದಾನ ಮಾಡಿದಂಥ ಫಲ, ವಿದ್ಯೆಯನ್ನು ದಾನ ಕಲಿಸಿದಂತಹ ಎಲ್ಲ ಶುಭ ಫಲಗಳು ಕೂಡ ಒಂದು ಪ್ರತಿಷ್ಠೆಯನ್ನು ಪ್ರಾಪ್ತವಾಗ್ತವೆ. ಹಾಗೆ ನಾವು ಜನ್ಮಾಂತರವಾಗಿ ಜ್ಞಾನಾಜ್ಞಾನ ಜಗತ್ತು ಮಾಡಿದಂಥ ಪಾಪಗಳೆಲ್ಲ ಪರಿಮಾರ್ಜನೆ ಆಗ್ತವೆ. ಹಾಗಾಗಿ ವಿಶೇಷವಾಗಿ ಆ ದೇವರ ಅನುಗ್ರಹ ನಮಗೆ ಸಿಗ್ತದೆ ಅಂತ. ಇಡೀ ಭೂಮಂಡಲವೇ ಭಗವಂತನದೇ ಆದರೂ ಕೂಡ, ಯಾಕಂದ್ರೆ ಭೂಮಿ ಮೊತ್ತವನ್ನೇ ಶೇಷನಂತೆ ಅವನೇ, ಆಯ್ತಾ. ಅಂತಹ ಆದರೂ ಕೂಡ ನಾವು ಅವನ ಜಾಗದಲ್ಲಿ ಒಂದು ಪ್ರತಿಷ್ಠೆಯನ್ನು ಕೊಡುವ ನಮ್ಮ ಪೂಜೆಗೋಸ್ಕರ ನಿತ್ಯ ವಾರ್ಷಿಕ ಪೂಜೆ ನಾವು ಕೊಡ್ತೇವೆ, ಪೂಜೆಯನ್ನು ಕೊಡಲಿಕ್ಕೋಸ್ಕರ ಅಂಥ ಒಂದು ವಿಶೇಷವಾದಂತಹ ಸೇವೆಯನ್ನು ನಾನು ಇವತ್ತಿನ ದಿವಸ ನಮ್ಮ ಸಂಪೂರ್ಣ ಸಮುದಾಯದ ಅಭಿವೃದ್ಧಿಗಾಗಿ ಕೆಲವೊಬ್ಬರ ಗಿರೀಶ್ ಭಟ್ರಿಗೆ ಬರೀಬೇಕಾಯ್ತು ಅಲ್ಲ, ಇಡೀ ಸಮುದಾಯಕ್ಕೆ ಬೇಕು. ಹಾಗಾಗಿ ನಮ್ಮ ದೊಡ್ಡದಾದ ಬಹಳ ದೊಡ್ಡ ಕುಟುಂಬ ಬಹಳ ದೊಡ್ಡ ಜಾಸ್ತಿನೇ ದೊಡ್ಡ ಉಂಟು. ಹಾಗಾಗಿ ಆ ದೊಡ್ಡದಾದಂತಹ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಮೃದ್ಧವಾಗಿರಬೇಕು, ಭಗವಂತನ ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ಪುಣ್ಯಗಳ ಸಂಚಯವಾಗಬೇಕು. ನಾವು ಪುಣ್ಯವನ್ನು ಮಾಡಿದವಾಗ ಪಾಪ ದೂರ ಹೋಗ್ತದೆ, ನಮಗೆ ಒಳ್ಳೇದಾಗ್ತದೆ ಅರ್ಥ. ಹೌದಾ, ದೀಪವನ್ನು ಹಚ್ಚಿ ಬೆಳಕು ಕಾಣಲಿಕ್ಕೆ ಇಲ್ಲ, ಕತ್ತಲೆಯೇ ಉಳಿದು ಹೋಗ್ತದೆ. ದೀಪ ಹಚ್ಚೋದು ಯಾಕೆ? ಬೆಳಕು ಕಾಣಲಿಕ್ಕೆ. ಹಾಗಾಗಿ ಅಂತ ಬೆಳಕಿಗೋಸ್ಕರವಾಗಿ, ಅಂದರೆ ಜೀವನದ ಅಭ್ಯುದಯಕ್ಕೋಸ್ಕರವಾಗಿ, ನಮ್ಮ ಕುಟುಂಬದ ನಮ್ಮ ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ, ಭಗವಂತನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಈ 2 ದಿನಗಳು ಇವಾಗ ಒಂದಿಷ್ಟು ಪ್ರಾಯಶ್ಚಿತ್ತಾದಿ ಕರ್ಮಗಳಾಗ್ತವೆ. ಶುದ್ಧೀಕರಣ ಪ್ರಾಯಶ್ಚಿತ್ತಾದಿ ಕರ್ಮಗಳು ಇವಾಗ ಆಗ್ತವೆ. ನಾಳೆ ದಿವಸ ಪ್ರತಿಷ್ಠೆ ಮಾಡಿ ಪ್ರತಿಷ್ಠೆ ಆ ಕರ್ಮಗಳೆಲ್ಲ ನಾವು ನಡೆಸಲಿಕ್ಕಿದ್ದೇವೆ. ಇದರಿಂದ ಭಗವಂತ ನಾಗರಾಜನ ಅವನ ಸಂಪೂರ್ಣ ಅನುಗ್ರಹ
ನಾಗ ದೇವತೆಯ ಪೂರ್ಣ ಅನುಗ್ರಹ ಇರಬೇಕು. ನಾವು ಮನುಷ್ಯರು ಏನೋ ತಪ್ಪುಗಳನ್ನು ಮಾಡ್ತೇವೆ, ನಮ್ಗೆ ಗೊತ್ತಾಗುದಿಲ್ಲ. ನಾಗವೀಥಿ ಅಂತ ಇರ್ತದೆ. ನಾಗವೀಥಿ ಅಂತ ಅದು ನೆಡೆ ಅಂತ ಭಾಷಣ, ನೆಡೆ ಅಂತ ನಿಮ್ಗೆ ಗೊತ್ತುಂಟು ಹೌದಾ? ನಾಗವೀಥಿ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಅದನ್ನು ದಾಟಿ ಹೋಗ್ತೇವೆ, ಅಲ್ಲಿ ಹೋಗಿದ್ದೇವೆ, ಏನಾಗ್ತದೆ ಅಂತಹ ದೋಷಗಳೆಲ್ಲ ಆಗ್ತವೆ. ಇನ್ನು ಇಲ್ಲೊಂದು ಕಾಡು ಉಂಟು, ಯಾರೋ ಸ್ವಲ್ಪ ಬೆಂಕಿ ಹಚ್ಚಿ ಅಂತ ಇಟ್ಕೊಳ್ಳೋಣ. ಅದು ನಾಗಪ್ಪಲ್ಲಿ ನಾಗಲ್ಲಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆ ಸುತ್ತೋದು ನಮ್ಗೆ ದೋಷ ಬರ್ತದೆ. ಅಥವಾ ನಾವು ನಾಗನನ್ನು ಹೊಡೆದ ಜನ್ಮಾಂತರವಾಗಿ ಗೊತ್ತಾಯ್ತಾಗಿದ್ದಾಗ ಬರೀ ಈ ಜನ್ಮದಲ್ಲಿ ನಾವು ನಾಗನ ಹೊಡೆಯಿಲ್ಲ ಅಂದ್ರೆ ನಮ್ಮ ನಾಗ ದೋಷ ಬರುವುದಿಲ್ಲ ಅಂತಲ್ಲ, ಹಿಂದೂ ಜನ ಮಾಡಿದ್ರೆ ಈಗ ಬರ್ತದೆ. ಅಥವಾ ನೀವು ಮಾಡಬೇಕು ಅಂತೀರ. ರಾಜ್ಯ ಮುಟ್ಟಾಗಿ ಅದ್ರಲ್ಲಿ ಏನೋ ಯಾರೋ ಅಕಸ್ಮಾತ್ತಾಗಿ ಮಾಡಿದ್ದಿದ್ರೆ ನಾವು ಜೇಸಿಗಾಗಿ ಮೊಣ ತೆಗಿದ್ದೇವೆ, ಅದು ನಾಗ ಸತ್ತು ನಮಗೆ ಬರಬೇಕಲ್ಲ ದೋಷ. ಹಾಗಾಗಿ ಬಹಳ ರೀತಿಯಾದ ದೋಷಗಳು, ದೋಷ, ನಾಗನನ್ನು ಹೊಡೆದರೆ ದೋಷ, ನಾಗನ ಮೊಟ್ಟೆಯನ್ನು ಅಕಸ್ಮಾತ್ ನಾವೆಲ್ಲ ಸುತ್ತರೆ ಹೊಡೆದ್ರೆ ಅದು ದೋಷವಾಗ್ತದೆ. ಆ ನಾಗ ಇರುವಂತಹ ಗುತ್ತನ್ನು ಹೊಡೆದರೆ ದೋಷ ಬರ್ತದೆ, ಅದಿರುವಂತಹ ಮರವನ್ನು ಕಡಿದ್ರೆ ದೋಷ ಬರ್ತದೆ. ಹೀಗೆ ದೋಷಗಳು ಬಹುವಿಧವಾಗಿ ಬರ್ತವೆ, ನಾಗ ದೋಷಗಳು. ಹಾಗಾಗಿ ಎಲ್ಲ ದೋಷಗಳ ಪರಿಮಾಣ ಎಲ್ರಿಗೂ ಒಬ್ಬರಿಗೆ ಇದ್ದೇ ಇರ್ತದೆ. ಈ ನಿಮಗಿಲ್ಲ ಅಂತಂದ್ರೆ ಯಾರಿಗೊಬ್ಬರಿಗೆ ಇರ್ಬೋದು, ನಿಮ್ಮ ಕುಟುಂಬದಲ್ಲ, ನಿಮ್ಮ ದೊಡ್ಡ ಸಮುದಾಯದಲ್ಲಿ ಇರ್ಬೋದು. ಹಾಗಾಗಿ ಎಲ್ಲರ ಸಮಷ್ಟಿಯಾಗಿ ಅವರೆಲ್ಲ ದೋಷ ಪರಿಹಾರಗೋಸ್ಕರವಾಗಿ ಆ ದ್ವಿದಿನಾತ್ಮಕ ಕರ್ಮ 2 ದಿನಗಳಲ್ಲಿ ನಾನು ಈ ನಾಗಭಟ್ಟಿ ಮಾಡ್ತೇನೆ ಭಗವಂತ ಅಂತ ನಿಮ್ಮ ಮನಸ್ಸಿನಲ್ಲಿ ಹೇಳ್ತೀನಿ. ನೋಡ್ಕೊಳ್ಳಿ. ಪ್ರಥಮ ದ್ವಿತೀಯ ಪರಾರ್ಥೆ ಪ್ರಥಮವತ್ಸರೆ ಪ್ರಥಮಾಯನೆ ಪ್ರಥಮಋತು ಪ್ರಥಮಮಾಸೆ ಪ್ರಥಮಪಕ್ಷೆ ಪ್ರಥಮದಿನೆ ಶ್ರೀಹರೇಃ ಮತ್ಸ್ಯ ಕೂರ್ಮವತಾರೆ ವೇದವರಾಹ ಕಲ್ಪೆ ಚತುರ್ದಶಮನ್ವಾದೀನಾಂ ಮಧ್ಯೆ ಸ್ವಯಂಭುವ ಸ್ವಾರೋಚಿಷ ಉತ್ತಮ ರಣದ್ವೀಪ ಪ್ರಪಂಚದ್ವೀಪ ಚಾರ್ವರೇದ್ವೀಪ ಗೋಮೇಧದ್ವೀಪ ಪುಷ್ಕರದ್ವೀಪೇತಿ ಸಪ್ತದ್ವೀಪ ಮಧ್ಯೆ ಜಂಬೂದ್ವೀಪೆ ನವಖಂಡ ಮಧ್ಯೆ ಭರತಖಂಡೆ ಮತ್ತೆ ಬಂತಲೆಕ್ಕ ಇಲ್ಲ ग्रामदेवताश्री महाकाल्ये महादेव्ये नमः प्रार्थनां समर्पयामि। महालक्ष्मी च विद्महे वृषभस्तये धीमहि तन्नो लक्ष्मी प्रचोदयात्। कुलदेवी महालक्ष्मी नमः प्रार्थनां समर्पयामि। श्री मार्गोदेवी नमः। ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವದೇವತೆಯಾದಂಥ ಮಹಾಲಕ್ಷ್ಮಿ, ರಾಮದೇವಿಯಾದಂಥ ಮಹಾಕಾಳಿ, ಮಹಾದೇವ, ಅಧಿಷ್ಠಾತ ದೇವರಾದಂಥ ಮಾರ್ಕೋಲಿ ದೇವಿ, ಹಾಗೆ ಶಳೆದೇವ, ಇಲ್ಲಿರುವಂತೆಲ್ಲ ದೇವತೆಗಳು ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಶ್ರೀ ನಾಗರಾಜ ಸ್ವಾಮಿ ಇವತ್ತಿನ ಒಂದು ನಾಳೆಯ ಒಂದು ಶುಭಕರವಾದಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ದೇವ ಅಧಿಷ್ಠಾತ ದೇವತೆಗಳಂಥ ನಾಗದೇವತೆಗಳ ಪುನಃ ಪ್ರತಿಷ್ಠೆ, ಹೊರಗಾದ ಮೂರ್ತಿ, ಹೊರಗಾದ ಪೀಠವನ್ನು ನಿರ್ಮಾಣ ಮಾಡಿ ಅದನ್ನು ಪ್ರತಿಷ್ಠೆ ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದೇವೆ. ಆ ಸಂಕಲ್ಪ ಮಾಡಿದಂತಹ ನಿರ್ವಹಣೆಯನ್ನು ಹೊಂದಲಿ. ಅದೇ ರೀತಿಯಾಗಿ ಕ್ಷೇತ್ರದ ಆ ಎಲ್ಲ ಶಕ್ತಿಗಳು ಅಲ್ಲಿ ಸಾನ್ನಿಧ್ಯವನ್ನ ಮೂರ್ತಿಯಲ್ಲಿ ವಹಿಸಿ ತನ್ಮೂಲಕವಾಗಿ ನಮ್ಮ ಸಮುದಾಯಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಭಿವೃದ್ಧಿಯಾಗುವಂತಹ ಎಲ್ಲವಿರುವಂತಹ ಯೋಗ ಭಾಗ್ಯವನ್ನು ಕೊಟ್ಟು ಒಳ್ಳೆಯದು ಮಾಡಿಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಇಟ್ಟಾಯಿ. ಇದಂ ಫಲಮಯಾದೇವ ಜನ್ಮನಿ ಜನ್ಮನೆ ಗಾಂಧೋಪಾಂಗಮಣಿ ಶರೀರ ಶುದ್ಧಿಪೂರ್ವಕ ಆ ಪರಿಸರ ಶುದ್ಧಿಪೂರ್ವಕ ಅಧಿಕಾರ ಪ್ರಾಪ್ತಿ ಸಾಕ್ಷಾತ್ೋಹಂ ತತ್ವತ್ಯಾಮಾಯುಕ್ತೇನ ಯಥಾಂ ಬ್ರಾಹ್ಮಣೇಭ್ಯಃ ದಾತುಮಹಮುದ್ವಿನೇ ಸರಿ ಬಹು ಇವ ಸ್ವೀಕೃತ್ಯ ಮಮ ಸಂಕಲ್ಪಿತ नाग देवता प्रतिष्ठापना कर्मणि मम अस्माकं सर्वेषां च शरीर शुद्धि चित्त शुद्धि परिसर शुद्धि भाव शुद्धि पूर्वक अधिकार प्राप्तिरस्तु इति भवन्तः अनुगृह्णन्तु. ನಮಗೆ ಗ್ರಹಣ ಮಾಡಲಿಕ್ಕೆ ಅಧಿಕಾರವನ್ನು ಕೊಡಬೇಕು.
ಶುದ್ಧಿಯಾಗಬೇಕು, ಪರಿಸರ ಶುದ್ಧಿಯಾಗಬೇಕು, ಮಹತ್ವವಾಗಿ ನಡೆಸುವಂತಹ ಕರ್ಮ ನಡೀಬೇಕು. ಹಾಗಾಗಿ ವಿಶ್ವಾಸಗಳನ್ನೇ ಇದ್ದಾರೆ. ವಿಶ್ವವನ್ನಾಗಬೇಕು ಅಂದರೆ ಉಪವಾಸ ಮಾಡಬೇಕು, ಉಪದಾನ ಮಾಡಬೇಕು, ಅದೆಲ್ಲ ಆಗೋದಿಲ್ಲ. ಭಕ್ತಿನ ಕೊಟ್ಟಿದ್ದಾರೆ, ಮಾಡ್ಕೊಂಡಿಲ್ಲ. ವೈದಿಕರು ಸದಾಶಿವ ಬಂದಿಲ್ಲ ಅಂತ ಹೇಳಿದ್ದಾರೆ. ಒಂದು ಸೌಲಭ್ಯ ಅಷ್ಟು ನೀವು ಕೊಟ್ಕೊಂಡ್ರೆ ಕಂಟಿನ್ಯೂ ಬಂದಾಗ ಮಕ್ಕಳ ಅದಕ್ಕೆ ಇದು ಕೆಸರಿದ್ದಲ್ಲವ ಇಲ್ಲೇ ಸ್ವಲ್ಪ ತೊಳ್ಕೊಂಡು ಹೋಗಿ. Hey Dikshu. Hey. Bro. ओम पुनरग्नि शक्तिवदा पुनर्निरोधस्वरे मनोवेदान्तरामस्वरं स्वाहा ओम दिक्कञ्च स्वाहा ओम दिक्तिश्च स्वाहा ओम आपूतञ्च स्वाहा ओम आपूतिश्च स्वाहा ओम विज्ञातञ्च स्वाहा ओम विज्ञानञ्च स्वाहा ओम अनश्च स्वाहा ओम चक्वरिश्च स्वाहा ओम चक्षुश्च स्वाहा ओम पूर्णमासश्च स्वाहा ओम बृहच्च स्वाहा नागम्बसिद्धिं करिष्ये इति संकल्प्य अथाचार्यः पंचगव्यैः नागम्बसिद्धिं कुर्यात् पंचामृत
दधिक्रावणोकारशं विष्णोरश्वस्वराजिना सुरभिनौकाकृतृणाय गन्धीशार्षत ॐ शुक्रमसेज्योतिषि देवो वत्सवितोत्तनात्तच्छिद्रेण पवित्रेण सूर्यस्य रश्मिः समेतश्वरस्तम विष्णुं भवावादसन्मते प्रकारशं विष्णोरश्वस्वराजनाय तत्सते तस्मारङ्गमामस्य क्षय तदंग देवतानिवास योग्यता सिद्ध्यर्थम अंगमृदुपावनत्व वरदातृत्व जीवन प्रभाव सिद्ध्यर्थम सर्वलोकजले पावनजले अधिवासं करिष्ये ताम्रभाजने जलाधिवासनं कुर्यात् बिम्बशुद्ध्यै महेश्वर देवदेव महानागासुरसागर्भसम्भव पाषाणप्रतिमाकार कुर्वेते जलवासनं जलमध्ये आदस्तुमात्रगर्भे यथा पुरा बिम्बशुद्धिमनुप्राप्य सर्वांगेषु उत्तमेषु च तत्प्राणस्य जलस्ताद्ग्रहमूर्तिमान् कुरु जीवसे इमं मे वरुणस्य देहो मद्या च मृडय वामवसुराजके आपो वा इदं सर्वं विश्वा भूतान्यापः प्राणा वा आपः पचम आपो नमापो नमापः सम्राडापो विराडापः स्वराडापः छन्दायस्यापो ज्योतिर्गस्यापो यजोगस्यापः सत्यमापः सर्वा देवता आपो भूर्भुवस्तुवराप ओम आपः पुनन्तु प्रथये पूता पुनातु माम पुनन्तु ब्रह्मणस्वब्रह्म पूता पुनातु मम माम यजुच्छितमवो ओज्जन्मद्वा विश्वेतं मम सर्वं पुनन्तु मामापो सदाञ्च प्रतिग्रहज्ञ स्वाहा ಒಂದು ಕೆಲಸ ಮಾಡಿ ರಹಸ್ಯ ಬಿಟ್ಟು ಪೂಜೆ ಅಲ್ಲೂ ಮಾಡಿಸ್ಕೊಂಬ ಈಗ ಒಂದೊಂದೇ ಉಚ್ಚಿಕಾರಿ ತಗೊಂಡು ಇಟ್ಕೊಂಡೆ ಮಾಡ್ತಾ ಹೋಗಿ ಸರ್ ದಪ್ಪ ಕಡಿಮೆ ಹೌದು ಸರ್ ಇಳಿಸೋದು ದಪ್ಪ ಕೂಲ್ ಬಂತ ಇಲ್ಲಿ ಮುಚ್ಚು ಕಂಬನ ಹಂಗೆ ಪಕ್ಕಲ್ ಕಂಬನ ಉಷ್ಣ ಒಂದು ಶೀತ ತಂಪು ಬಿಸಿ ಬಿಸಿ ಮಾಡಿ ಹಾಕೋದು ಶೀತ ಬಂದ ಕಟ್ಟೆ ಬಿಟ್ಟು ಅವು ಇಲ್ಲ ಅವು ಇಷ್ಟು ಬಂದನೆ ಶೀತ ಬಂದ ಬಿಟ್ಟು ಮಾಡು ಬಿಟ್ಟ ಅವೇ ಮಾಡ್ತೀವಿ ಶೀತ ಬಂದ ಅವೇ ಮಾಡ್ತಾರೆ ಸಂಗೀತ ಬರೋದು ನೋಡ್ಬೇಕು ಮಜಾ ಕಲ್ಲಿನ ಕಂಬದಲ್ಲಿ ಹಿಂಗೆ ಹೊಡೆದ್ರೆ ಸರಿಗಮ ಪದನಿಸ ಬರ್ತದೆ ಅಂತ ಬರ್ತದೆ ಈಗ ಬಂದ ओषधीरिति मातरस्तद्गो देवीरुपब्रुवे प्रपागं विघ्नतीर्तश्चापयमानाः अश्वत्थेवो निषदनं वर्णेवो प्रतिकृता गोभारितिकिला सर्वघपूरुषं यदहं वाजेनिमा ओषधीर्हस्त आदधे आत्मा यक्षस्य नश्यति पुराजीवगर्भो यथा ये सर्वयामतिष्ठता अन्यावो तुन्यानि स्वा उपावता ताः सर्वा ओषधयः संविधाना इदं मे प्रावतावचः तासां तोऽस्ति पराप्नो जीवातवेषु अवपतन्तिरवदन्ति ओषधयः परे यज्जीवमश्नवा भयस निरस्याति पूरुषः याश्चैव वचनन्ति याश्च दूरं परागताः यः सङ्गत्यता सर्वा अस्मै तन्दत्तवेषजं मावोषद्गणिता यस्मै चाहङ्करामिव दिसतं भूमिका चिल्ड्रन इच्छा ना शाळेला ಒಂದು ಪೂಜೆ ಅಲ್ಲ ಒಂದು ಪೂಜೆ ಒಂದೇ ಇದು ಅಲ್ಲ ಇದು ಹೊಸದೆಲ್ಲ ಇಲ್ಲ धान्यादिवासनातुष्टः कष्टे बहुसङ्कटात् प्रयच्छमे धान्यादिवासात् परिपूर्णकामः कलासमेतः पुनरुद्धये मे पूजां ग्रहाणेश्वरभूषणोऽसि प्रदश्यामलकोमलाङ्गः इति प्रार्थ्य अथ धान्यादिवसि नागराजाय महध्यायामि ध्यानं समर्पयामि आवाहनं समर्पयामि
स्वागतं समर्पयामि वाद्यं समर्पयामि अर्घ्यं समर्पयामि आचमनं समर्पयामि स्नानं समर्पयामि स्नानानन्तरम् आचमनं समर्पयामि गन्धाक्षत गन्धाक्षतपुष्पाणि समर्पयामि निवेदयामि प्राणापानव्यानोदानस्समानाः समर्पितनैवेद्यं विसर्जयामि मुखशुद्ध्यर्थे ताम्बूलं पूजा दक्षिणां समर्पयामि धान्याधिवासात् परिपूर्णकामः कलासमेतः कुलवृद्धये मे पूजां ग्रहाणि सुरभूषणोऽसि तव प्रदश्यामलकोमलाङ्गः प्रार्थनां समर्पयामि अग्रे भूतस्य जातः पतिरेकासीत् सदाचारपृथिवीन्द्यामुते मां तस्मै देवाय अभिषादेम हिरण्याधिवासं समर्पयामि ॐ युवासुवासाः परिवीतागात् सविश्रेयान् भवति जायमानः तम्बीरासः कवयं नयन्ते स्वाधियो मनसा देवयन्तः ॐ याः परिणेर्या अपला अपुष्पायाश्च पुष्पिणीः बृहस्पतिप्रसूतास्तानो मुञ्चन्वगं हसः निद्रादेवीं प्रार्थयेत् ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ. ಹಂಗೆಯಾ ಇವಾಗ ನಿದ್ದೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋ ಸಮಯ ಎಲ್ಲರೂ ಕೂಡ ನಾಳೆ ಪ್ರತಿಷ್ಠೆ ಮಾಡಿದ್ರೆ ಮತ್ತೆ ನಿದ್ದೆ ಇರುವುದಿಲ್ಲ ಅನಿಮೇಶ್ವರ ಅಂತ ಹೇಳಿ. ಹಾಗಾಗಿ ಆ ನಿದ್ರಾ ದೇವಿ ಪ್ರಾರ್ಥನೆ ಎಲ್ಲರೂ ಕೂಡ ದೇವರು ಪ್ರಾರ್ಥನೆ ಮಾಡ್ಕೊಂಡ್ರೆ ಭೂತಾನಾಂ ಮನೋವಿಭ್ರಮಕಾರಿಣೀಂ ವಿರೂಪಾಕ್ಷಯ ಶಿವೆ ಶಾಂತೆ ಆಗಚ್ಚತ್ವಂತು ಮೋಹಿನಿ ವಾಸುದೇವಹಿತೆ ಕೃಷ್ಣೇ ಕೃಷ್ಣಾಂಬರ ವಿಭೂಷಿತೆ ಆಗಚ್ಚ ಸಹಸಾಜಸ್ರಂ ಸರ್ವಸಂಸಾರಮೋಹಿನಿ ಸುಷುಪ್ಸುಂದರೀ ದೇವಿ ಕುಮಾರಿ ಕಾಂತಮಾನಸೆ ಶಮನಿಶ್ವಾಸವಾಹ್ಯಂಬೆ ಆಗಚ್ಚ ಭುವನೇಶ್ವರಿ ನಮಃ ಸತ್ವರಜೋಪೇತೆ ಆಗಚ್ಚ ವರವರ್ಣಿನಿ ಮನೋಬುದ್ಧಿರಹಂಕಾರ ಸಂಹರಸ್ವ ಸರಸ್ವತಿ ಶಬ್ದಸ್ಪರ್ಶಶ್ಚ ರೂಪಂಚ ರಸೋಗಂಧಂಚ ಪಂಚಮಃ ಆಗಚ್ಚ ಗೃಹ್ಯ ಸಂಕ್ಷಿಪ್ಯ ಮೋಹಭಾಷನಿಬಂಧಿನಿ ಭಯಸ್ಯೋತ್ಪತ್ತಿ ಹೇತುಸ್ತ್ವಂ ಯಾವದಾ ಭೂತ ಸಂಪ್ಲವಂ ಭುವಃ ಕಲ್ಪಾಂತ ಸಂಧ್ಯಾಯಾಮುಸಸೇ ತ್ವಂ ಚರಾಚರೆ ಭೋಗಿಶಯ್ಯಾ ಪ್ರಸುಪ್ತಸ್ಯ ವಾಸುದೇವಸ್ಯ ಶಾಸನೆ ತ್ವಂ ಪ್ರತಿಷ್ಠಾಸಿ ವೈ ದೇವಿ ಮುನಿಯೋಗಿ ಸಮುತ್ಥಿತೆ ಪಿತೃದೇವ ಮನುಷ್ಯಾಣಾಂ ಸಯಕ್ಷೋ ರಾಕ್ಷಸಾಂ ಪಶುಪಕ್ಷಿಮಗಾಣಾಂಚ ಯೋಗಮಾಯಾ ವಿವರ್ಧಿನಿ ವಸಸೆ ಸರ್ವಭೂತೇಷು ಮಾತೇವ ಹಿತಕಾರಿಣಿ ಏಹಿ ಸಾವಿತ್ರಮೂರ್ತಿಸ್ತ್ವಂ ಚಕ್ಷುಭ್ಯಾಂ ಸ್ಥಾನಗೋಚರೆ ವಿಷನಾಸಾಪುಟೆ ದೇವಿ ಕಂಠೆ ಚೋತ್ಕಂಠಿಕಾ ವಿಷ ಪ್ರಾರ್ಥನಾಂ सर्वगणं स्वस्तये स्वस्तय आदित्यासो भवन्तु नः विश्वे देवानो अद्य स्वस्तये वैश्वानरो वसुरग्ने स्वस्तये देवा अमन्त्रभव स्वस्तये स्वस्ति नो रुद्रः पात्रं हसः स्वस्ति मित्रावरुणा स्वस्ति वध्ये रेवते स्वस्ति न इन्द्रश्चाग्निश्च स्वस्ति नो अदिते कृधि स्वस्ति पुंसामनुचरे सूर्या चन्द्रमसा विवा पुनर्ददताघ्नता जानता सङ्गमेमहे स्वस्त्यनन्तार्क्ष्यमरिष्टनेमिन्माद्भूतं वायसं देवतानाम् असुरघ्नमिन्द्रसखं समत्सुमरद्यशो नाममिवारुहेम अम्महोचमाङ्गिरसङ्गयम् च स्वस्त्यात्रेयं मनतो चतार्क्ष्यम् प्रयतपाणिः शरणं प्रपद्ये स्वस्ति भयन्नो स्वस्ति न इन्द्रो वृद्धश्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु ध्यानस्तोत्रजपास्तोत्रति भवन्तो ब्रुवन्तो ईशानोद्ग्रहिणाच्युतप्रभृतयो देवासुलोकेश्वरो वागीशादिमहर्षयो गिरिसुता वागीन्द्राशक्तयः मुहूर्तः सुमुहूर्तोऽस्ति भवन्तो ब्रुवन्तो सुमुहूर्तोऽस्तु इदं फलं मया देवस्थापितं पुरतस्तवतेन मे तपलावाप्तिर्भवेत् जन्मनि मुहूर्तसङ्गता सिद्ध्यर्थं ब्राह्मणेभ्यः दक्षिणां दातुमहमुत्कर्षे ನಿನ್ನೆಯಿಂದ ನಾವು ನಡೆಸಿದಂತಹ ಶುಚಿ ಕರ್ಮಗಳಿರಬಹುದು ಎಲ್ಲ ಪುಷ್ಟಿ ಕರ್ಮಗಳಿಂದ ಇವತ್ತು ಮುಹೂರ್ತದಲ್ಲಿ ಕರ್ಕ ಲಗ್ನದಲ್ಲಿ ಓಂ ಶೋನಾದೇವಾನಕ್ಷರಾಣಿ ಶ್ರೀ ಯಚ್ಚಾನಂದರ್ಮ ಸಪ್ರಭಾಃ ಓಂ ಮತ್ತಿಕೆ ಹನಮೇ ಪಾಪಂ ಜನ್ಮಯಾ ದುಷ್ಟ ಸಂಕೃತಂ ತಯಾ ಹತೇನ ಪಾಪೇನ ಗಚ್ಛಾಮಿ ಪರಮಾಂ ಗತಿಂ ಹತಿ
ಭೂಮಿಲಿ ಪ್ರಾರ್ಥನೆ ಮಾಡ್ಕೊಂಡಂಗಾಯ್ತು. ಈ ಭಟ್ರಕ್ಕೆ ಪ್ರತಿಷ್ಠೆಗೆ ಮಾಡಲಿಕ್ಕೆ ಮಣ್ಣು ಅಗಿಲಿಕ್ಕೆ ಶುರು ಮಾಡ್ತಾರೆ ಈಗ. ಓಂ ಮಾವೋ ಷಟ್ಕನಿಕಾಯಸ್ಮೈ ಚಾಹಂ ಕರಾಮಿವಃ ವಿಪಚ್ಚತುಷ್ಪರಸ್ವಾಗಂ ಸರ್ವಮಸ್ವನಾತುರಂ ಗಾಯತ್ರ್ಯ ಪ್ರೋಕ್ಷ್ಯ ಭಕ್ತೆ ನವರತ್ನ ಈ ನವರತ್ನವನ್ನ ಇಟ್ಕೋತ ಹೋಗುದು. ತತ್ಸವರ್ಣಕಂ ಹಿರಣ್ಯಮಭವತ್ ತತ್ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ ಯ ಏವಂ ಹಿರಣ್ಯಸ್ಯ ಸುವರ್ಣಸ್ಯ ಜನ್ಮ ವೇದ ಸುವರ್ಣ ಆತ್ಮನಾ ಭವತಿ ಅಂದ್ರೆ ಸೂತ್ರದಲ್ಲಿ ನಮ್ಗೆ ಗೊತ್ತಾಗ್ತದೆ. ಮಾವೋರ ಶಕ್ತಿ ಐತಿ ಗರ್ತಮ ಕಾತ್ವ. ಆ ಮಾವೋರ ಶಕ್ತಿ ಐತ ಮಂತ್ರ ಹೊಂಡ ತೆಗಿಬೇಕು ಆಯ್ತಾ. ಕಟ್ಟೆ ನವರತ್ನ ಇಡಬೇಕು. ಸುಮೂರ್ತೆ ಪ್ರತಿಷ್ಠಾಪನೆ ಯಾಕಂದ್ರೆ ಮತ್ತೆ ಕಟ್ಟೆ ಬಿಟ್ಟೆ ಕಟ್ಟಬೇಕು. ಒಳ್ಳೆ ಹೊಂಡ ಹೊಡೆದು ಇಡುದಂತ ಒಳ್ಳೆ ಮುಹೂರ್ತ ಬಂದದೆ. ಒಂದ್ಸರಿ ಯಜಮಾನ್ರು ಮುಟ್ಟಿ ಕೊಡ್ತಾವ ಅಷ್ಟೇ. ನಿಂಗೆ ಬಟ್ಟೆ ತಗೊಂಡ್ರೆ ಅದೇ ಈ ಯಜಮಾನ್ ತಪ್ಪು ತಂದು ಅಲ್ಲ ಅಲ್ಲಿಂದ ಸಂಗಮೇಮಹಿ ಸ್ವಸ್ಯಯನಂ पुढे हा मनसा चतार्क्ष्यं प्रयतपाणिशरणं प्रपद्ये स्वस्ति सभयन्नो अस्तु. ಮತ್ ಮಣ್ಬೇಡ ಅಲ್ಲ ಅಲ್ಲಿ ಸಾಕಲ್ಲ. ओम ध्रुवन्ते राजा वरुणो ध्रुवं देवो बृहस्पतिः ध्रुवन्त ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಗಾಡಿ ಸರಿ ಮಾಡ್ಲಿಕ್ಕೆ ಬರ್ತದೆ. ಈಗ ಅಳತೆ ಮಾಡಿ ಎಲ್ಲ ಸೇಮ್ ಉಂಟೆ. ಯಾವ್ದೆಲ್ಲೆಲ್ಲಿ ಉಂಟಾ ಮತ್ತೆ ಇಲ್ಲ. ಈಗ ನಾನು ಬದಿ ನಿಂತ್ರೆ ಆಗ್ತದೆ. ಬದಿ ನಿಂತ್ರೆ ಇದರಲ್ಲಿ ಅಲ್ಲ ಇದು ಸರಿ ಉಂಟಾ? ಅದಷ್ಟು ಮಾಡಿ ನರ್ಯ ಪ್ರಜಾಮೇ ಗೋಪಾಯ ಅಮೃತತ್ವಾಯ ಜೀವಸೇ ಜಾತಾಂಚ ನಿಶ್ಯಮಾಣಾಂಚ ಅಮೃತೆ ಸತ್ಯೇ ಪ್ರತಿಷ್ಠಿತ. ಸರಿ ಮಾಡ್ತಾರೆ ಪ್ರಶಾಂತ. ನಾವು ಅಲ್ಲಿ ಮಾಡಕ್ ಮುಗಿಸೋ ಬಂದು ಈಗ ಒಬ್ಬರಿಗೆ ಯಾರಿಗಾರು ಕರ್ಕೊಂಡು ನೀ ಬರ್ತೀಯಾ? ಪಾಪೇನ ಗಚ್ಛಾಮಿ ಪರಮಾಂ ಗತಿಂ ಮಮ ಓಷಸ್ವೈತಾಯಸ್ವೈತಾಹಂ ಕ್ರಾಮವಃ ಓಂ ತತ್ಸುವರ್ಣಕಂ ಹಿರಣ್ಯಂ ತೆಗಿದ್ಯಾ? तत्सवर्णकं हिरण्यमभवत् तत्सवर्णस्य हिरण्यस्य जन्म य एवं स्वर्णस्य हिरण्यस्य जन्म वेद सुवर्ण आत्मना भवति. हिरण्यगर्भः समवर्तताग्रे भूतस्य जातः पतिरेक आसीत् सदा पृथिवीं द्यामुते मां कस्मै देवाय हविषा विधेम. नवरत्नानि देवालक्ष्मीपते तेन्द्रियुगं स्मरामि वसिष्ठकार्यादिमासविर्दत्ता. ध्रुवन्त इन्द्रश्चाग्निश्च राष्ट्रं धारयतां ध्रुवम्. ಮೊನ್ನೆಲ್ಲ ಫಿಕ್ಸ್ ಮಾಡಿದ್ರೆ ಎಲ್ಲ ಕಡಿಮೆ
5 केजीचे ಒಟ್ಟು काल लेखन पुढे आणि हल्ले आधी गेले फुडल्या ते देवाच्या म्हणून ते सर्व आणि नका ते समाधान आहे तुम्ही दिलं होते ते स्वाहा ओम काली स्वाहा काली स्वाहा ओम काली स्वाहा ओम काली स्वाहा ओम काली स्वाहा महाकाली स्वाहा ओम महाकाली स्वाहा ओम महाकाली स्वाहा महाकाली स्वाहा ओम महाकाली स्वाहा ओम महाकाली स्वाहा ओम महाकाली स्वाहा महाकाली ನಾಗರ ಪ್ರತಿಷ್ಠೆಯನ್ನು ಮಾಡಿದ್ದೇವೆ. ಮುಂದೆ ಪೂಜೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಆ ಪ್ರತಿಷ್ಠಾ ಕ್ರಮಕ್ಕೆ ಕೆಲವೊಂದಷ್ಟು ವಿಧಿಗಳನ್ನು ಹೇಳಿರ್ತಾರೆ. ಅದೇ ರೀತಿಯಾಗಿ ಅದರಲ್ಲಿ ಈ ಹೋಮವು ಕೂಡ ಮುಖ್ಯವಾದಂತಹ ವಿಧಾನ. ಈ ಹೋಮದ ಮೂಲಕವಾಗಿ ನಾವು ಆ ಒಂದು ಗರ್ಭೆಯ ಹಗ್ಗವನ್ನು ಅಲ್ಲಿ ಕಟ್ಟಿ ಇಲ್ಲಿಯ ಈ ಹೋಮದಲ್ಲಿ ನಾವು ಆಹುತಿಯನ್ನು ನೀಡಿ ಆ ಎಲ್ಲ ಒಂದು ಸಂಚಯವಾದಂತಹ ಶಕ್ತಿಯನ್ನು ಆ ಬಿಂಬಗಳಲ್ಲಿ ತುಂಬುವಂಥದ್ದು. ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಇವತ್ತಿನ ದಿವಸ ಆ ಎಲ್ಲ ಒಂದು ಹೋಮಗಳನ್ನು, ಇದಕ್ಕೆ ಬಹಳಷ್ಟು ಹೋಮಗಳಿರ್ತವೆ, ಆ ಎಲ್ಲ ಹೋಮಗಳನ್ನು ಕೂಡ ಮಾಡಿ ಈಗ ವಿಘ್ನೇಶ್ವರನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ನಾವು ಮಾಡಿದಂಥ ಈ ಒಂದು ಹೋಮವನ್ನು ಆ ದೇವತೆಗಳಿಗೆ ತಲುಪಿಸಿ ತನ್ಮೂಲಕವಾಗಿ ಆ ದೇವತೆಗಳಲ್ಲಿ ಸ್ಥಿರವಾಗಿ ಉಳಿದು ಎಲ್ಲ ಶಕ್ತಿವಂತರಾಗಿ ನಮ್ಮ ಎಲ್ಲ ಏನೆಲ್ಲ ಜನ ಇದ್ದಾರೆ ಇಲ್ಲೆಲ್ಲ ಭಕ್ತರು
ಮತ್ತು ನಿಮ್ಮ ಕುಟುಂಬ ಎಲ್ಲರ ಕುಟುಂಬರು ಕೂಡ ಎಲ್ಲ ನಾಗರ ದೇವತೆಗಳು ಕೂಡ ಐದಿದ್ದಾರೆ. ಅದೇ ರೀತಿ ಆ 5 ನಾಗರ ದೇವತೆಗಳು ಕೂಡ ನಿಮ್ಮೆಲ್ಲರನ್ನು ಕೂಡ ಈ ರಕ್ಷಣೆ ಮಾಡಲಿ, ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಅಂತ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಅಂತ ಹೇಳಿ ಪ್ರಾರ್ಥನೆ. ಇದು ನಿಧಾನವಾಗಿ ಇಟ್ಬಿಡಿ. ತೊಂದರೆ ಬೇಡ, ಕಾಯಿ. ವಿಘ್ನೇಶ್ವರಾಯ ನಮಃ. ಫಲಂ ಸಮರ್ಪಯಾಮಿ. Ahí no está acá, no está. No, ahí no. सप्तजन्मार्जितान् पापान् मया वा मम भार्यया अपत्यः निरूपान्ते व्यपोहय फणीश्वर यावच्चन्द्रादयः सर्वे वसन्ति ज्योतिषां गणाः तावत् सन्ततिवृद्ध्या मां परिपालय नागराट. ಎಲ್ಲ ಕೈಲಿರೋ ಒಂದು ಕಾಣಿಕೆ ಹಿಡ್ಕೊಳ್ಳಿ. ಇದೇನು ಗೊತ್ತಾ? ಸಪ್ತ ಜನ್ಮಾರ್ಜಿತಾನ್ ಪಾಪಾನ್ ಮಯಾವ ಮಹಾಭಾರ್ಯ ಅಂದ್ರೆ ನಮ್ಮ ಕುಟುಂಬದಲ್ಲಿ 7 ಜನ್ಮಗಳಲ್ಲಿ ಯಾರೇ ಕೂಡ ಪಾಪಗಳನ್ನ ಮಾಡಿದ್ದಿದ್ರೆ, ನಾಗದೋಷಾದಿಗಳಿರಬಹುದು, ಯಾವುದೇ ಇದ್ರೂ ಕೂಡ ಅಪತ್ಯ ನಿರೂಪಾಂತೆ ಉಪವಯ ಪಣೀಶ್ವರ ಅವನ್ನೆಲ್ಲ ದೂರೀಕರಿಸುವಂತ ಪ್ರಾರ್ಥನೆ ಮಾಡ್ಕೊಂಡು ಮೊದಲನೇದು. ಇನ್ನು ಯಾವ ಚಂದ್ರಾದಯ ಸರ್ವೇ ವಸಂತಿ ಜ್ಯೋತಿಷಾಂ ಗಣಾಹ, ಎಲ್ಲಿವರೆಗೆ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣಗಳು ಇರ್ತಾವೋ ತಾವತ್ ಸಂತತಿ ವೃದ್ಧ ಮಾಂ ಪರಿಪಾಲಯ ನಾಗರಾಟ್, ಅಲ್ಲಿಯವರೆಗೆ ನಮ್ಮ ಸಂತತಿ ವೃದ್ಧಿ ಆಗಬೇಕು. ನಾವು ಕೇವಲ ನಮ್ಮನ್ನು ವಿಚಾರ ಮಾಡೋದಿಲ್ಲ, ನಮ್ಮ ಮುಂದಿನ ಪೀಳಿಗೆಯನ್ನು ವಿಚಾರ ಮಾಡ್ತೇವೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಸೂರ್ಯ ಚಂದ್ರ ಇರುವವರೆಗೆ ಆ ಚಂದ್ರಾರ್ಕವಾಗಿ ನಮ್ಮ ಕುಟುಂಬ ಮುಂದುವರಿಬೇಕು ಅಂತ, ಪುತ್ರ ಪೌತ್ರಾದಿ ಅನವಚ್ಛಿನ್ನವಾದಂತಹ ಸಂತತಿ ವೃದ್ಧಿ ಆಗಬೇಕು. ಅದನ್ನು ಕೊಡುವವನು ನಾಗರಾಜ ಅಂತ. ನಾಗದೋಷ ಇದ್ರೆ ಸರ್ಪಶಾಪಾದ ಪುತ್ರತ ಇತ್ಯಾದಿ ದೋಷಗಳೆಲ್ಲ ಬರ್ತಾರೆ. ಹಾಗಾಗಿ ಯಾವುದೇ ವಿಧವಾದಂತಹ ಸರ್ಪದೋಷಗಳನ್ನು ನಾವ್ಯಾರು ನಮ್ಮ ಸಮುದಾಯದಲ್ಲಿ ಕುಟುಂಬದಲ್ಲಿ ಯಾರೇ ಕೂಡ ಜ್ಞಾನಾಜ್ಞಾನವಾಗಿ ಮಾಡಿದ್ದಿದ್ರೆ ಅವನ್ನೆಲ್ಲ ದೂರೀಕರಿಸಿ ನಮಗೆಲ್ಲ ಒಳ್ಳೆಯದನ್ನು ಮಾಡಿಕೊಡಬೇಕು. ಎಲ್ಲ ವಿಧವಾದಂತಹ ದೋಷಗಳು ಪರಿಮಾರ್ಜನೆ ಆಗುವಂಥ ಯೋಗ ಭಾಗ್ಯವನ್ನು ಕೊಡಬೇಕು. ಕೊಟ್ಟಂತಹ ಪ್ರತಿಷ್ಠಾ ವಿಧಾನ ಸಂತುಷ್ಟಿಯನ್ನು ನಮ್ಮನ್ನು ಅನುಗ್ರಹಿಸಬೇಕು. ಪ್ರಾರ್ಥನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಷ್ಟಾದ್ರೆ ದೇವರನ್ನ ಇದು ಹೆಂಗೆ ಗೊತ್ತಾ? ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀಮನೋ ಯೇ ಅಂತರಿಕ್ಷೇ ಲಿಖಿತೇಭ್ಯಃ ಸರ್ಪೇಭ್ಯೋ ನಮಃ. ಈ ಕಡೆ ನಮಸ್ಕಾರ ಮಾಡಿ ಇದೆಲ್ಲ ಹಾಕುವುದು ದೇವರನ್ನ ಕೈ ಬರಿಗೈಲಿ ನೋಡಬಾರ್ದು. ರಿಕ್ತಹಸ್ಸೇ ನಪಶ್ಯೇತ, ಬರಿಗೈಲಿ ದೇವರನ್ನ, ಗುರುಗಳನ್ನ, ಮಕ್ಕಳನ್ನ ಅದ್ರಲ್ಲಿ ಹಾಕ್ಬಿಟ್ರೆ ನೀವು ಕೂತ್ಕೊಳ್ಳಿ. ನಿಮ್ದಾಯ್ತು. ಈಗ ನಿಮಗೆ ಪ್ರಸಾದ ತಗೊಳ್ಳಿಕ್ಕೆ ಮಂಗಳಾರತಿಗೆ ಬಂದ್ರೆ ಸಾಕು. ಅದು ನಾವೇ ಮಾಡ್ತೇವೆ. ಪ್ರಸಾದ ತಗೊಂಡು ಕುರ್ಚಿ ಅಪತ್ಯ ನಿರೂಪಾಂತೆ ವ್ಯಪೋಹಯ ಫಣೀಶ್ವರ ಯಾವಚ್ಚಂದ್ರಾದಯ ಸರ್ವೇ ವಸಂತಿ ಜ್ಯೋತಿಷಾಂ ಗಣಾಃ ತಾವತ್ ಸಂತತಿ ವೃದ್ಧ್ಯಾ ಮಾಂ ಪರಿಪಾಲಯ ನಾಗರಾಜ. ಈಗ ನಂಬರ್ ಇಲ್ಲೇ ಹಚ್ಚಿರ್ತಾರೆ. ಯಾರು ದೇವ್ರು ನೋಡ್ಬೇಕಾದ್ರೆ ಒಂದು ಕಾಲ ಬರ್ಬೋದು. ಒಂದು ಕಾಲದಲ್ಲಿ ಪುರೋಹಿತರೆಲ್ಲ QR ಕೋಡ್ ಇಲ್ಲ ಹಾಕೊಂಡು ಯಜಮಾನರು ಬಂದ್ರು ಟಕ್ ಆಯ್ತು. ಅವಾಗೆಲ್ಲ QR ಕೋಡ್ ಅಲ್ಲ, ಫೇಸ್ ಸ್ಕ್ಯಾನರ್. ಭಟ್ರ ಮುಖ ನೋಡಿದ್ರೆ ನಮ್ಮ ಮೊಬೈಲ್ ಹೌದು, ಫೇಸ್ ಸ್ಕ್ಯಾನರ್ ಬರ್ತೇನೆ. ಬಹಳ ವರ್ಷಕ್ಕೆ ಹೋಗುದಿಲ್ಲ, ಆದ್ರೂ ಬರ್ಬೋದು. ಆಮೇಲೆ ಸರಿ ಎಲ್ಲ ನೋಡಿ ನಮಸ್ಕಾರ ಮಾಡಿ ಇಲ್ಲಿ ಹೋಗ್ಬಿಟ್ರೆ ನಿಮ್ದಾದ ಕೂಡ ನಾವು ಪೂಜೆ ಶುರು ಮಾಡ್ತೀವಿ. ಸಮರ್ಪಯಾಮಿ ಸರ್ವಂ ನಿಶ್ವಾಪಯಾಜನಂ ಆಸೂರ್ಯಮನ್ಯಾನ ಸ್ವಾಪಯದ್ವೋ ಓಹಳಂ ಜಾಗ್ರಿಯಾದಹಂ. ಓಂ ಅಜಗರೋ ನಾಮ ಸರ್ಪಿರವಿಷೋ ಮಹಾನ್ ತಸ್ಮಿನ್ ಹಿ ಸರ್ಪಃ ಶ್ವೇತಸ್ತೇನ ತ್ವಾ ಸ್ವಾಪಯಾಮಸೆ.
कालिको नाम सत्पः नमना आगसहस्रवः नमनस्वदेहसो जातो यो नारायणवाहनः यदि कालिकदूतस्य यदि कालिकाध्यायात् भूमिमतिक्रान्तः निर्विशो याति कालिकः आया एहेन्द्रपथिभिरीडितिभिर्निमन्नो भागदेयं दुहस्व यत्ताञ्जपरमातुलस्ते वयोषा भागसते ಇಲ್ಲಿ ಮಾಡ್ಲಿಕ್ಕೆ ಅಡ್ಡಿಲ್ಲ. ಹೂವೆಲ್ಲ ಹಾಕಿ ಕಾಯೆಲ್ಲ ಹೊಡೆದು ಮಾಡ್ಲಿಕ್ಕೆ ಅಡ್ಡಿಲ್ಲ. ಇಲ್ಲಿ ನೀವು ಮಾಡ್ಲಿಕ್ಕೆ ಅಡ್ಡಿಲ್ಲ. ಜನರಲ್ದಾಗ ಇಂಥ ಕೆಂಪು ಕಡಿಬಿಡ್ರಿ ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಿ ಪ್ರೋಕ್ಷ್ಯ ಭಾವಸೋಹ ಅನಂತ ಪುಣ್ಯ ಫಲದಮತ ಶಾಂತಿಂ ಪ್ರಯಚ್ಛಮೆ ಪೂಜಾ ಸಮೃದ್ಧ್ಯರ್ಥೆ ದಕ್ಷಿಣಾಂ ಸಮರ್ಪಯಾಮಿ ಎಲ್ಲ ಕೊಟ್ಟು ಇದರ ಸಮರ್ಪಿತಂ ಸಮರ್ಪಯಾಮಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹಾಮಿ ಪ್ರಾರ್ಥನಾಂ ಕರಿಷ್ಯೆ. ಆರತಿ ತಗೊಂಡವ್ರು ಒಬ್ರು ಅಕ್ಷತೆ ಕೊಡಿಯಬೇಕು, ಇದು ಪ್ರಾರ್ಥನೆಯಿಂದ ಮಾಡಿದ್ರು. ಪ್ರಶಾಂತ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಪಾಟೀಲ್ರೆ ಅಕ್ಷತ ಕೊಡ್ತಾರೆ. ದೇವತೆಗಳೇ, ಬಹಳ ಪುರಾತನ ಕಾಲದಲ್ಲಿ ಇದು ಯಾರಿಗೂ ಅದು ಗೊತ್ತಿಲ್ಲ. ನಿಮ್ಮಲ್ಲಿ ಯಾರೋ ಪೂರ್ವಜರು, ಇವರ ಈ ಒಂದು ಕುಟುಂಬದ ಈ ಸಮುದಾಯದ ಪೂರ್ವಜರು ಒಂದು ಪ್ರತಿಷ್ಠೆ ಅಂತ ಹೇಳಿದ್ರೆ ಒಂದು ಕಲ್ಲಿನಲ್ಲಿ ಒಂದು ಆಕಾರವನ್ನ ರಚನೆ ಮಾಡಿ ಮಣ್ಣಿನ ದಿಬ್ಬಕ್ಕೆ ಅದನ್ನಿಟ್ಟು ಪೂಜೆಯನ್ನು ಮಾಡಿದ್ರು. ಎಲ್ಲ ಶ್ರದ್ಧಾಳುಗಳು ಭಕ್ತಿಯಿಂದ ಆ ಪೂಜೆಯನ್ನು ಮಾಡಿಕೊಂಡು ಬಂದರು. ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯದ ಮುಖಾಂತರವಾಗಿ ವಿಚಾರವನ್ನ ಮಾಡಿದವಾಗ ಮೂರ್ತಿಗಳಾಗಬೇಕು, ಆ 5 ಮೂರ್ತಿಗಳಾಗಿ ಅದನ್ನ ಶಾಸ್ತ್ರೀಯವಾದಂತಹ ಆಗಮೋಕ್ತ ವಿಧಾನದಲ್ಲಿ ಪ್ರತಿಷ್ಠೆಯನ್ನ ಮಾಡಬೇಕು ಎನ್ನುವಂತಹ ಜ್ಯೋತಿಷಜ್ಞರ ವಾಕ್ಯದಂತೆ
ಎಲ್ಲ ಆ ಜ್ಯೋತಿಷಜ್ಞರಿಂದಲೇ ಎಲ್ಲವೂ ಸಲಹೆ ಸೂಚನೆಯನ್ನು ಪಡೆದು ಯಾವ ರೀತಿ ಆಗಬೇಕು, ದಿಕ್ಕು ನಮಗೆ ಯಾವುದು ಬೇಕು, ಮೂರ್ತಿಗಳು ನಮಗೆ ಹೇಗಿರಬೇಕು, ಪ್ರತಿಯೊಂದನ್ನು ಕೂಡ ಅವರು ಅದನ್ನು ಸರಿಯಾಗಿ ಶೋಧಿಸಿ ವಿಚಾರವನ್ನು ಮಾಡಿ ಸುಂದರವಾದಂತಹ ಈ 5 ಮೂರ್ತಿಗಳನ್ನ ನಿರ್ಮಿಸಿಕೊಂಡು ಬಂದು ನಿನ್ನೆಯಿಂದ ಆರಂಭಿಸಿ ಇವತ್ತಿನ ಪರ್ಯಂತರವಾಗಿ ಒಂದು ಶಾಸ್ತ್ರೀಯವಾದಂತಹ ನಾಗಪ್ರತಿಷ್ಠಾ ವಿಧಾನ, ಯಾಮಳೋಕ್ತವಾದಂತಹ ನಾಗಪ್ರತಿಷ್ಠಾ ವಿಧಾನ, ಹೋಮಗಳೆಲ್ಲವೂ ಕೂಡ ಒಂದು ಆಗಮೋಕ್ತವಾದಂತಹ ವಿಧಿಯಿಂದ ನಡೆಸಿದಂಥದ್ದು. ಇಂತಹ ನಿನ್ನೆಯ ಸಂಧ್ಯಾಕಾಲದಲ್ಲಿ ಸಂಕಲ್ಪಾದಿಗಳನ್ನ ಮಾಡಿ ವರುಣ ಜೋರಾಗಿ ಬಂದರೂ ಕೂಡ ಅನಂತರ ಯಾವ ತೊಂದರೆಗಳಾಗದ ರೀತಿಯಲ್ಲಿ 5 ರೀತಿಯ ಹೋಮಗಳನ್ನು ನಿನ್ನೆ ವಿಧಿಸಿದ್ದಾರೆ. ಅಧಿವಾಸ ಹೋಮ, ಈ ಮೂರ್ತಿಗಳಲ್ಲಿ ದೇವತೆಗಳು ಇರಬೇಕು ಅಂದ್ರೆ ಅಧಿವಾಸ ಹೋಮವನ್ನು ಮಾಡಬೇಕು. ಅಧಿವಾಸತಿ ಅಧಿವಾಸ, ಅಲ್ಲಿ ಇರ್ತದೆ ಅಂತ ಅರ್ಥ. ಅಂತಹ ಅಧಿವಾಸ ಹೋಮವನ್ನ, ಆಮೇಲೆ ಸ್ಥಾನ ಶುದ್ಧಿ ಅಂತ, ಎಲ್ಲ ಸ್ಥಳದ ಶುದ್ಧಿಗೋಸ್ಕರವಾಗಿ ಸ್ಥಾನ ಶುದ್ಧಿ ಹೋಮವನ್ನ, ಈ ಒಂದು ಕಟ್ಟೆ ನಿರ್ಮಾಣ ಇರಬಹುದು, ಮೂರ್ತಿ ನಿರ್ಮಾಣ ಇರಬಹುದು, ಅಥವಾ ನಾವು ಇಲ್ಲಿ ಮಣ್ಣು ತೆಗೆದು ಏನೋ ದೋಷಗಳಾಗ್ಬಿಡ್ತವೆ, ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಹೋಮವನ್ನ. ಆನಂತರ ಬಿಂಬವನ್ನ ನಿರ್ಮಾಣ ಮಾಡಬೇಕಾದ್ರೆ ಆ ಮೂರ್ತಿ ಕಲ್ಲನ್ನ ಕಡಿದು ಮಾಡಬೇಕಾಗ್ತದೆ. ಅವಾಗ ದೋಷ ಅಂತ ಹೇಳ್ತದೆ ಶಾಸ್ತ್ರ. ಕಲ್ಲನ್ನ ಕಡಿದಾಗ ತುಂಡು ಹೋಯ್ತಲ್ಲ ಅದರದ್ದು, ಮೂರ್ತಿ ನಿರ್ಮಾಣ ಬೇಕು, ಅದರದೊಂದು ದೋಷವಾಗ್ತದೆ. ಆ ದೋಷದ ಪರಿಮಾರ್ಜನೆಗೋಸ್ಕರವಾಗಿ ಬಿಂಬಶುದ್ಧಿ ಹೋಮವನ್ನ, ಆನಂತರ ಪಂಚಭೂತಗಳ ಅನುಗ್ರಹಕ್ಕೋಸ್ಕರವಾಗಿ ಭೂತಶುದ್ಧಿ ಹೋಮ, ಈ ರೀತಿಯ 5 ರೀತಿಯ ಹೋಮಗಳು. ಅದಕ್ಕೆ ಪೂರ್ವಾಂಗವಾದಂತಹ ಗಣಪತಿ ಪೂಜೆಯೋ, ಪುಣ್ಯ ಮಾಚನೆಯೋ, ಕುಲದೇವತಾದಿ ಸ್ಥಾಪನೆಯೋ, ಮಾತೃಕಾ ಪೂಜೆ ಎಲ್ಲವನ್ನೂ ಕೂಡ ಪೂರೈಸಿ ಆನಂತರ ಅಧಿವಾಸಗಳು ಅಂತ ನೀರಿನಲ್ಲಿ ದೇವರನ್ನ ಇರುವಂತದ್ದು ಅದನ್ನು ಪೂರ್ವದಲ್ಲೇ ಮಾಡಿದ್ದಾರೆ. ಆಮೇಲೆ ಧಾನ್ಯದಲ್ಲಿ, ವಸ್ತ್ರದಲ್ಲಿ, ಹಿರಣ್ಯದಲ್ಲಿ, ಫಲಗಳಲ್ಲಿ ಹೀಗೆ ಬೇರೆ ಬೇರೆಯ ಅಧಿವಾಸಗಳನ್ನು ಪೂರೈಸಿ ಇವತ್ತಿನ ಪ್ರಾತಃ ಕಾಲದ ಪ್ರಾರಂಭದಲ್ಲಿ ನವಗ್ರಹ ಹೋಮವನ್ನ, ಆಮೇಲೆ ನಾಗಮಂತ್ರ ಹೋಮ ಅಂತ ಏನು ಶಾಸ್ತ್ರ ವಿಧಿಸಿದೆಯೋ ಆ ಎಲ್ಲ ಹೋಮವನ್ನ ಪೂರೈಸಿ ಕರ್ಕಲಗ್ನದಲ್ಲಿ ಒಟ್ಟು 6 ನಾಗಮೂರ್ತಿಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಒಂದೇ ಲಗ್ನದಲ್ಲಿ ಪ್ರಾರಂಭದಿಂದ ಅಂತ್ಯದ ಒಳಗಡೆ ಅಷ್ಟನ್ನು ಕೂಡ ಪ್ರತಿಷ್ಠೆಯನ್ನ ಮಾಡಿ, ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ, ಪ್ರಾಣ ಪ್ರತಿಷ್ಠಾ ಹೋಮ, ಪ್ರಾಣಾದಿಮಂತ್ರ ಹೋಮ, ತತ್ವ ಹೋಮ, ಶಕ್ತಿ ಹೋಮ, ಗುಪ್ತ ಹೋಮ, ಕಲಾವೃತ್ತಿ ಹೋಮ, ನಾಗಬಲಮಂತ್ರ ಹೋಮ, ನಾಗಾದಿಮಂತ್ರ ಹೋಮ ಅಂತ ಯಾವ ಒಂದು ಕ್ರಮ ಇದೆಯೋ ಆ ಕ್ರಮದಲ್ಲಿ ಎಲ್ಲ ಹೋಮಗಳನ್ನ ಪೂರೈಸಿ ಇವಾಗ ಪಂಚಾಮೃತವೋ, ಸ್ನಪನ ಕಲಶಾಭಿಷೇಕವೋ ಎಲ್ಲವನ್ನ ಪೂರೈಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಈ 2 ದಿನಗಳಲ್ಲಿ ನಾವು ಎಲ್ಲ ಅಜ್ಞರು, ನಾವು ಬುದ್ಧಿವಂತರಲ್ಲ, ನಾವು ಜ್ಞಾನಿಗಳಲ್ಲ. ಹಾಗಾಗಿ ಸರ್ವಜ್ಞಾದ ಭಗವಂತ ನಿನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ನಾವೆಲ್ಲ ಯಥಾಮತಿಯಾಗಿ ಏನು ಕೊಟ್ಟಂತಹ ಒಂದು ಈ ಸೇವೆ ಇದೆಯೋ ಈ ಸೇವೆಯನ್ನು ನೀನು ಸಂತೋಷವಾಗಿ ಸ್ವೀಕಾರ ಮಾಡಿ ಸದಾ ಸರ್ವದವಾಗಿ ಪ್ರಾರ್ಥನೆ ಎಲ್ಲರದ್ದು ಕೂಡ ಹಾಗೆ ಉಂಟು. ಯಾವತ್ ಚಂದ್ರಾದಯ ಸರ್ವೇ ವಸಂತಿ ಜ್ಯೋತಿಷಾಂ ಗಣಾಃ ತಾವತ್ ಸಂತತಿ ವೃದ್ಧ್ಯಾ ಮಾಂ ಪರಿಪಾಲಯ ನಾಗರಾಟ್ ಅಂತ. ಎಲ್ಲಿವರೆಗೆ ಸೂರ್ಯಚಂದ್ರ ತಾರಾಗಳು ಇರ್ತಾವೋ ಅಲ್ಲಿಯವರೆಗೆ ನೀನು ಇಲ್ಲೇ ಸಾನ್ನಿಧ್ಯವನ್ನು ವಹಿಸಿರಬೇಕು. ಈ ಕ್ಷೇತ್ರದ ಅಧಿಪನಾಗಿರಬೇಕು, ಕ್ಷೇತ್ರದ ಅಧಿಷ್ಠಾತ್ರವಾಗಿರಬೇಕು. ನಮ್ಮ ಕುಟುಂಬವು ಸದಾ ಅನೂಚಾನವಾಗಿ ನಿನ್ನ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಕೊಡಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ರೀತಿಯಾಗಿ ಸದಾ ಸರ್ವದವಾಗಿ ಈ ಪಂಚಮೂರ್ತಿಗಳಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಈ ಕ್ಷೇತ್ರವನ್ನು ರಕ್ಷಿಸುತ್ತಾ ಕ್ಷೇತ್ರದ ಎಲ್ಲ ವಿಧವಾದಂತಹ ದೋಷಗಳನ್ನು ಪರಿಮಾರ್ಜನೆ ಮಾಡುತ್ತಾ ನಾವೆಲ್ಲ ಕೂಡ ನಿನ್ನ ಅನುಗ್ರಹದಿಂದ ಅತ್ಯಂತ ನೆಮ್ಮದಿಯಿಂದ ಬದುಕುವಂತಹ ಬಾಳುವಂತಹ ಯೋಗ ಭಾಗ್ಯವನ್ನು ಕೊಟ್ಟು ಒಳ್ಳೆಯದು ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆ. ಪ್ರಾರ್ಥನಾಂ ಸಮರ್ಪಯಾಮಿ. ಭಕ್ತರಿಗೆಲ್ಲ ನಮಸ್ಕಾರ ಮಾಡ್ಲಿಕ್ಕೆ ಅಡ್ಡಿಲ್ಲ. ಹಾಗಾದ್ರೆ ಕಾರ್ಯಕ್ರಮ ಸಂಪನ್ನ ಆಯ್ತು. ಮನೇನ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಮ.